ಶಿಡ್ಲಘಟ್ಟ ರಾಜೇಗೌಡ ಪ್ರಕರಣ ಬಳಿಕ ಮತ್ತೊಂದು ಪ್ರಕರಣ ಈಗ ನಡೆದಿದೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಾಲಿಕೆ ಸದಸ್ಯ ವಿ ಕುಬೇರ್ ಗೂಂಡಾವರ್ತನೆಯನ್ನ ತೋರಿಸಿದ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ನ ಸದಸ್ಯರಿಗೆ ಇಂಥ ಗೂಂಡಾವರ್ತನೆ ಅಭ್ಯಾಸ ಆಗೋಗಿದೆ ಅಂತ ಅನ್ಸುತ್ತೆ. ಪಾಲಿಕೆಯ ಎಡಬಲಿ ವೀರೇಶ್ ಮೇಲೆ ಹಲ್ಲೆಗೈದಿದ್ದಾನೆ. ಕಾರ್ಪೊರೇಟರ್ ಕುಬೇರ್, ಬಳ್ಳಾರಿಯ ಮಹಾನಗರ ಪಾಲಿಕೆಯ 39ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯ ಕುಬೇರ್. ಹೆಸರು ಕುಬೇರ್ ಅಂತ ಇಟ್ಟಿದ ತಕ್ಷಣ ನೀನು ಏನು ಮಾಡಿದ್ರು ಸಹಿಸ್ಕೊಳ್ಬೇಕು ಅಂತ ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ನವ್ರಿಗೆ? ಶಾಸಕ ನಾರಾ ಭರತ್ ರೆಡ್ಡಿ ಆಯೋಜಿಸಿದ್ದ ಸಲಾಂ ಬಳ್ಳಾರಿ ಕಾರ್ಯಕ್ರಮ ಇದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕರು ತೆರಳಿದ ಮೇಲೆ ಹಲ್ಲೆ ಆಗಿದೆ. ಕಾರ್ಪೊರೇಟರ್ ಹಲ್ಲೆ ಮಾಡಿರೋದು. ಅಸ್ವಸ್ಥರಾಗಿ ಎಡಬಲಿ ವೀರೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುದ್ದಿ ತಿಳಿದು ಆಸ್ಪತ್ರೆಗೆ ಎಡಬಲಿ ವೀರೇಶ್ ಅವರ ಕುಟುಂಬಸ್ಥರು ಆಗಮಿಸಿ ಕಣ್ಣೀರು ಹಾಕಿದ್ರು. ಎಡಬಲಿ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬಳ್ಳಾರಿ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಸುದ್ದಿ ತಿಳಿದು ಆಸ್ಪತ್ರೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಬಂದ್ರು ಆರೋಗ್ಯ ವಿಚಾರಿಸೋದಕ್ಕೆ. ಕಾನೂನು ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲ ರೀ, ಏನು ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳಾಗ್ಲಿ ಅಥವಾ ಯಾರಾದ್ರೂ ಆಗ್ಲಿ, ಏನ್ ನಿಮ್ಮನೆ ಆಳುಗಳು ಅಂತ ಅನ್ಕೊಂಡಿದ್ದೀರಾ ಅಂತ ನಂಗೆ ಅರ್ಥ ಆಗಲ್ಲ. ಅವಾಗ ನೋಡಿದ್ರೆ ಅವನು ರಾಜೇಗೌಡ ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಗೂಂಡಾವರ್ತನೆಯನ್ನ ತೋರಿಸಿ ಮನ್ಸಿಗೆ ಬಂದಾಗ ಮಾತಾಡಿದ್ದ. ಈಗ ನೋಡಿದ್ರೆ ಈ ಕುಬೇರ್ ಅಂತ ಯಾವನು ಪಾಲಿಕೆ ಸದಸ್ಯ. ನಿಜಕ್ಕೂ ಬೇಜಾರಾಗುತ್ತೆ ಇಂಥವ್ರ ಬಗ್ಗೆ ಮಾತಾಡೋದಕ್ಕೆ. ಕಷ್ಟಪಟ್ಟು ಓದಿ KS IAS ಪಾಸ್ ಮಾಡ್ಕೊಂಡು ಬಂದಿರುವಂಥ ಅಧಿಕಾರಿಗಳ ಮೇಲೆ ನಿಮ್ಮ ದರ್ಪ ತೋರಿಸ್ತೀರಾ ಅಂತಂದ್ರೆ ಅವ್ರು ಏನು ನಿಮ್ಮ ಸೇವಕರಾಗಿ ಕೆಲಸ ಮಾಡ್ಬೇಕು? ಅವ್ರು ಜನಸೇವೆಗಿರೋದು, ನಿಮ್ಮ ಸೇವೆ ಮಾಡೋಕ್ಕಲ್ಲ ಇರೋದು. ಪುಟ್ಟ ಮಗು ಇದೆ ನೋಡಿ, ಅವ್ರ ಹೆಂಡತಿ ಮಗು ಯಾವ ಥರ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಮನುಷ್ಯತ್ವ ಬೇಡವಾ? ರಾಜಕಾರಣಿಗಳ, ನೀವು ರೌಡಿಗಳ? ನೀವು ಜನಸೇವೆ ಮಾಡೋದಕ್ಕಿರೋದಾ ಅಥವಾ ನೀವೇನು ರೌಡಿಸಮ್ ಮಾಡೋದಕ್ಕಿರೋದಾ? Come on.